ಏನು ಹೇಳಿದ್ರ ದೊಡ್ಡನೆ ಡಾಕ್ಟ್ರು? ಒಳಗೆ ಅವರಪ್ಪ ಇನ್ನೂ ಈಚೆಗೆ ಬಂದಿಲ್ಲ. ತಾತ ತಾತ ಯಾಕಮ್ಮ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು ಇದೆಲ್ಲನೂ? ಏನೇನ ಇವಾಗ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಅಯ್ಯ ನಿಂದನು ನಾವು ಓದ್ಕೊಬೇಕಲ್ಲಮ್ಮ. ಎಂಥ ಕೆಲಸ ಮಾಡಿದೆ ನೀನು? ಹಾಂ, ಕ್ಲೀನ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ತಾತ. ಅವರು ಹಾಸ್ಪಿಟ್ಲನ್ನ ದೊಡ್ಡದು ಮಾಡ್ಕೊಬೇಕು ಅಂತ ಅವ್ರಿಗೆ ಆಸೆ ಇರ್ತದೆ. ಅವ್ರವ್ರ ಸಂಸಾರ ನಮ್ಮ ಇವಾಗಿನ ಕಾಲದಾಗೆ ಯಾರು ಆಗಲ್ಲ. ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊತಾರೆ. ಅಂಥದ್ರಾಗ ನೀನು ಹೆಂಗಿರ್ಬೇಕು? ಆ ಜಾಗ ನಿಮ್ಮಿಬ್ಬರಿಗೂ ಕೊಡ್ತೀನಿ ಅಂತ ರಾಮು ಯಾವತ್ತನ ಹೇಳಿದ್ನ? ಹೇಳಿದ್ರೆ ನನ್ನ ಹತ್ರ ಹೇಳು. ಹಾಂ, ಏನೋ ತಕ್ಷಣಕ್ಕೆ ಖಾಲಿ ಇತ್ತು ಇರು ಅಂತ ಹೇಳೋದು ತಪ್ಪಾಯ್ತು ಬಿಡು. ಜೀವನ ಪರ್ಯಂತ ಇನ್ನಂಥ ಕೆಲಸಗಳು ಮಾಡಬಾರ್ದು. ಹಂಗಂಥ ಬುದ್ಧಿ ಕಲಿಸಿದ್ರೆ ಅಕ್ಕ ತಂಗಿ. ಸಂಜೆ ಕೆಲಸ ಇಲ್ಲ ತಾತ. ಕೆಲಸ ಇಲ್ಲ ಅಂತಂದರೆ ಏನಾಯಿತು? ತೊಳೆದಾಗ ನೀರಾವರಿ ಅದಲ್ಲ, ಬೇರೆಯವ್ರು ಕೊಟ್ಟವನಲ್ಲ. ವ್ಯವಸಾಯ ಮಾಡ್ರಿ. ಎಷ್ಟು ಜನ ಕೊಳ್ಳೋಗ್ಬೇಕು? ಹಾಂ, ಇರೋದು 4 ಜನ. ನಿಂಗೊಂದು ಮಗುವಾದರೆ 5 ಜನ. ಎಷ್ಟು ಸಂಪಾದನೆ ಮಾಡಬೇಡ, ಎಷ್ಟು ಸಂಪಾದನೆ ಮಾಡ್ಬೇಡಮ್ಮ. 6 ತಿಂಗಳಿಗೊಂದು ಕಾತು ಬರಲಿ ಬಿಡು. ನೀನು ಯಾವುದನ್ನ ಮನೆ ಬಾಡಿಗೆ ಕೊಡ್ತಕ್ಕ? ಇಲ್ಲ ಕಷ್ಟನಾ? ಏನೂ ಇಲ್ಲಲ್ಲ, ಆರಾಮಾಗಿ ಇದ್ದಿರಲ್ಲ. ಅಷ್ಟು ದುಡ್ಡು ಇದೆ ನಿನ್ನ ಹತ್ರ. ಎಷ್ಟು ದುಡ್ಡು ಕೊಟ್ಟಿಲ್ಲ ನಾನು ನಿಂಗೆ. ಅದ್ರಾಗ ನೆಮ್ಮದಿಯಾಗಿ ಜೀವನ ಮಾಡ್ಕೊಳಕ್ಕಾಗಲ್ಲ. ಬೆಳಗ್ಗೆನೇ ಹೋಗಿ ಒಂದು 10-11 ಗಂಟೆ ಕೆಲಸ ಮಾಡ್ತಾನೆ, ತಿರ್ಗಿ ಮನೆಗೆ ಬಂದು ಮಲ್ಕೊತಾನೆ, ಸಾಯಂಕಾಲ ಓದ್ತಾನೆ, ಜೊತೆಗೂ ಇರ್ತಾನೆ. ನೀನು ಹೋಗ್ಬೋದು. ಏನೋ ಮನೆಗೆ ಬಂದಿರೋದು ರೋಗ? ಯಾಕೆ ಹಿಂಗೆಲ್ಲ ಆಡ್ತಾಯಿದ್ದೀರಾ? ಹಾಂ, ಮಕ್ಕಳದಾಯ್ತು, ಇವಾಗ ನಿಮ್ಮದು ಶುರುವಾಯ್ತಾ? ಏನು ನನಗೆ ಈ ವಯಸ್ಸಿನಾಗ ನೆಮ್ಮದಿಯಾಗಿರ್ಬೇಕಂತ ಆಸೆ ಇಲ್ಲ ನಿಮ್ಗೆ? ಹಾಂ, ಯಾವ ಕೆಲಸಕ್ಕೂ ಹೋಗೋದು ಬೇಡ. ಅವ್ರನ್ನ ಆರಾಮಾಗಿ ಮನೆಗಿರಿ. ಇಂಜಿನಿಯರ್ ಓದೋನಲ್ಲ ತಾತ. ಎಷ್ಟೆಷ್ಟೋ ಓದಿರೋರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ನಿನ್ನ ಗಂಡು ಇಂಜಿನಿಯರ್ ಓದ್ಬಿಟ್ಟವನಂತ ದೊಡ್ಡ ಉದ್ಯೋಗ ಇರಬೇಕಂತೇನಿಲ್ಲ. ನಿಮ್ಮ ಅಪ್ಪನಿಗೆ ಇಷ್ಟು ವಯಸ್ಸಾಗಿದೆ, ಒಂದೇ ಒಂದು ಅಡಿ ಜಮೀನು ಸಂಪಾದನೆ ಮಾಡೋನ ಕೇಳು. ಆ ಜಾಗ ನಿಮ್ಮ ಅಪ್ಪಂದ? ಅವಂದದ್ದು ರಾಮುದು ಜಾಗ. ಜನ ಬೇರೆಯವ್ರ ಜಾಗಕ್ಕೆ ಪ್ರಾಣಿಗಳು ಹೋಗಂಗೆ ಹೊಡ್ಕೊಂಡಿದ್ದೀರಲ್ಲ. ಏನು ನೀವೇನು ಮಕ್ಕಳ ಇಲ್ಲ ರಾಕ್ಷಸಿಗ್ಲ? ನೀವು ಹಿಂಗೆ ಹೊಡ್ಕೊತ ಇದ್ರೆ ಅವರಿಬ್ಬರು ಎತ್ತು ತಂದೆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ. ಏನಪ್ಪ ನಮ್ಮ ಮಕ್ಕಳು ಹಿಂಗೆ ಮಾಡ್ಕೊತವ್ರಲ್ಲ ನಮ್ಮ ಕಣ್ಣೆದ್ರುಗ ಅಂತ. ಅಸಹ್ಯ ನಮ್ಮ. ಹಾಗಾಗ ರಾಮು ಅಪ್ಪನವರೆಲ್ಲರಪ್ಪ ಎಲ್ಲ ರಾಮು ಅವಾಗ ಬರ್ತಾವನೆ. ಹಳೆ ನಾನು ಅಲ್ಲಿ ನೋಡಿದ್ನಿ. ಇಲ್ಲ ಬಪ್ಪ, ಇಲ್ಲಿಗೆ ಹಾಕ ಬಂದ್ಬಿಟ್ರೆ ಅವ್ರು ಆಗಲ್ಲ ಅಂದಿದ ತಕ್ಷಣ. ಏನು ಹೇಳಿದ್ರು ಡಾಕ್ಟ್ರು? ಇನ್ನೂ ಒಳಗೆ ನೋಡ್ತವ್ರು, ಇವಾಗೆಲ್ಲ ಬಂದಿದ್ದು. ಇನ್ನೂ ಈಚೆಗೆ ಬಂದಿಲ್ಲ ಡಾಕ್ಟ್ರು. ಅವನಿಗೆ ಹರ್ಷಕ್ಕೆ ಫೋನ್ ಮಾಡಿ ಖಾಲಿ ಮಾಡು ಅಂತ ಹೇಳ್ಬೇಕಾಯ್ತು. ಹ್ಞೂ ಹೇಳಿದ್ದೀನಿ ನಾನು ಖಾಲಿ ಮಾಡು ಅಂತ. ಖಾಲಿ ಮಾಡ್ತೀನಿ ಅಂತ ಹೇಳೋಣ. ಖಾಲಿ ಮಾಡಿ ಬೀಗ ಹಾಕಿ ಬೀಗ ಅರ್ಶಂಕರ್ ಕೇಳ್ಕೊಡು ಅಂತ ಹೇಳ್ತೀನಿ. ಫಸ್ಟ್ ಆ ಕೆಲಸ ಮಾಡಪ್ಪ. ಈ ಸಂಜೆ ಕಡೆ ಪೇಷಂಟ್ ಅವ್ರು ಯಾರು ಸರ್? ನಾನೇ ಸರ್, ಹೇಳಿ ಸರ್. ಸರ್ ನಮ್ಮ ಹಳೆಯನೇ ಸರ್. ಸರ್ ಹೆಂಗಿದೆ ಸರ್ ಅವರು? ಸರ್ ಏನಾಗಿದೆ ಹೇಳಿ ಸರ್. ಅವ್ರಿಗೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಅಂದರೆ ಶಾಕ್ ಆಗೋ ಥರ ಆಗಿದೆ ಅವ್ರಿಗೆ. ಅಬ್ಸರ್ವೇಷನಲ್ಲಿ ಇಕ್ಕಿದ್ದೀನಿ. 24 hours ಏನೂ ಹೇಳೋಕ್ಕಾಗಲ್ಲ. ICUಲ್ಲಿ ಇಟ್ಟಿದ್ದೀನಿ ಸರ್. ಏನೂ ತಗಲಿಲ್ಲ ಸರ್, ಒಂದು ಕಂಬಕ್ಕೆ ತಲೆ ಬಿದ್ದಿರೋದಷ್ಟೇ. ಬ್ಲಡ್ಡು ಈಚೆ ಬಂದಿದ್ದರೆ ಇಷ್ಟೆಲ್ಲ ತೊಂದರೆ ಇರ್ತಾ ಇರಲಿಲ್ಲ. ಆಯಿತಾ, ಏನೋ ಒಂದು ಮಾಡ್ಬೋದಾಗಿತ್ತು. ಒಳಗಡೆನೇ ತೊಂದರೆ ಆಗಿದೆ ಅವ್ರಿಗೆ. ಗಾಯ ಆಗಿದ್ದಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸರ್ ಗಾಯ ಆಗಿಲ್ವಾ ಸರ್? ಇಲ್ಲ ಗಾಯ ಆಗಿಲ್ಲ ಸರ್. ಏನು ತೊಂದರೆ ಇಲ್ಲ ಅಲ್ವಾ ಸರ್? ನೋಡಿ, 24 ಗಂಟೆವರೆಗೂ ನಾನು ಏನೂ ಹೇಳೋಕ್ಕಾಗಲ್ಲ. ICUಲ್ಲಿ ಇಟ್ಟಿದ್ದೀನಿ. ಆಯಿತಾ, ಅವ್ರ ಹಣೆ ಬರ. ಅನ್ನೋದು ಋಣ ಇದ್ರೆ ಬರ್ತಾರೆ, ಇಲ್ಲಾಂದರೆ ಹೋಗ್ತಾರೆ. ನಾನು ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಸರ್, ಆ ಥರ ಎಲ್ಲ ಹೇಳ್ಬೇಡಿ ಸರ್, ಹೇಳ್ಬೇಡಿ. ಎಷ್ಟಾದರೂ ದುಡ್ಡು ಖರ್ಚಾಗಲಿ, ಅವ್ರ ಪ್ರಾಣ ಉಳಿಯಬೇಕು ಸರ್. ಸರ್ ಹೆಂಗಿದ್ದೇನೆ ಸರ್? 24 ಗಂಟೆವರೆಗೂ ನಾನು ಯಾವುದೂ ಹೇಳೋಕ್ಕಾಗಲ್ಲ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ಮತ್ತು ನೀವು ಬಂದು ಪದೇ ನನ್ನ ಮೊನ್ನೆ ಏನೂ ಕೇಳಬಾರ್ದು. ನೋಡಿ, ಇಲ್ಲೇ ICUಲ್ಲಿ ಇಟ್ಟಿದ್ದೀನಿ, ಸರಿನಾ ಸರ್? ಸರ್ ಹಿಂಗೆ ಹೇಳಿ ಹೋದ್ರೆ ಏನು ಸರ್ ಅದು ಕಷ್ಟ? ಅಯ್ಯೋ ಸರ್, ನೀವೇನೋ ನೋಡಿದ್ರೆ ಎಜುಕೇಟೆಡ್ ಇದ್ದಂಗಿದ್ದೀರಾ. ಇನ್ನೇನು ಹೇಳಬೇಕು ಸರ್? ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು 24 hour ಏನು ಹೇಳೋಕ್ಕಾಗಲ್ಲ, ಅಬ್ಸರ್ವೇಷನ್ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಮತ್ತೆ ಏನು ಸರ್ ಕೇಳ್ತಾ ಇದ್ದೀರಾ? ಹಾಂ ಸರ್, ಇರೋ ವಿಷಯನೇ ಹೇಳಿ ಸರ್. ಯಾಕಂತಂದರೆ ಸತ್ತಿರೋನ್ನ ಇಟ್ಕೊಂಡು ICUಲ್ಲಿ 2-3 ದಿವಸ ಇಟ್ಕೊಂಡು ಇಲ್ಲ ಇವಾಗ ಡೆತ್ ಆದರು ಅಂತ ಹೇಳೋದು ನಾನು ತುಂಬ ಕೇಳಿಬಿಟ್ಟಿದ್ದೀನಿ ಸರ್. ಇರೋ ವಿಷಯನೇ ಹೇಳ್ಬಿಡಿ ಸರ್. ಜೀವ ಇದೆಯಾ ಇಲ್ಲ ಅಂತ ಹೇಳ್ಬಿಡಿ ಸರ್. ನೋಡಿ, ಜೀವ ಇದೆ, ಬಟ್ ಅವರು ಏನೂ ಮಾತಾಡೋಕ್ಕಾಗಲಿ ಕಣ್ ತೆಗಿಯೋಕ್ಕಾಗಲಿ ಏನೂ ಆಗ್ತಾಯಿಲ್ಲ. ಆಯಿತಾ, ಉಸಿರಾಡ್ತಾ ಇದ್ದಾರೆ. ನನಗೆ 24 ಗಂಟೆ ಟೈಮ್ ಕೊಡಿ, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಸರಿ ಸರ್, ಆಯ್ತು ಸರ್. ತಾತ ಏನು ಹೇಳಿದ್ರು ತಾತ ಡಾಕ್ಟ್ರು? ಏನೂ ಇಲ್ಲಮ್ಮ, ತಲೆ ಕಾರು ಅಷ್ಟು ಏಟ್ ಬಿತ್ತದಂತೆ, ಮೇಲಾಗ್ತದಂತೇಳು. ಮೇಲಾಗ್ಬಿಟ್ಟು ಅಷ್ಟೇ ತಾತ. ನಾನು ನಿಮ್ಮ ಮನೆಗೆ ಬರಲ್ಲ ತಾತ. ಸಂಜೆಗೆ ಏನು ಆಗ್ತಿದ್ರೆ ಅಷ್ಟೇ ಸಾಕು ತಾತ. ನೋಡು, ನೀವು ಮಾಡ್ಕೊಡೋ ಕೆಲಸಗಳಿಗೆ
ಅಯ್ಯೋ ಎಂತೆಂಥ ತಲೆನೋವಮ್ಮ. ಅಣ್ಣ ಬೈಲೆ. ಏನಂತಪ್ಪ ಡಾಕ್ಟ್ರ್ ಹತ್ರ ಹೇಳ್ಬೇಕಾಗಿತ್ತು. ಸಾರಿ ಎಷ್ಟನ ದುಡ್ಡು ಖರ್ಚಾಗಲಿ ಉಳಿಸ್ಕೊಡಿ ಸಾರ್ ಅಂತ ಹೇಳಪ್ಪ. ಅದೆಷ್ಟನ ದುಡ್ಡು ಖರ್ಚಾಗೋಗ್ಲಿನಪ್ಪ. ಆ ಹುಡುಗನ ಮಾತ್ರ ಚೆನ್ನಾಗಿರ್ಬೇಕು ಪಾಪ. ನೋಡೋಣ ಡಾಕ್ಟ್ರ್ ಏನೇ ಹೇಳಿದ್ರು 24 ಗಂಟೆ ಅಂತವ್ರೆ. ನೋಡೋಣ ಏನು ಮಾಡ್ಬೇಕಂತಾನೆ ದಿಕ್ಕೆ ತೋರಿಸ್ತಾ ಇರಲಿಲ್ಲ ಅಣ್ಣ. ಎಂಥ ಕೆಲಸ ಆಯಿತು? ಏನಕ್ಕನ ಬರೋಕ್ಕೋದ್ನೋ ನಮ್ಮ ಮನೆ ಹತ್ರಕ್ಕ ಪಾಪ. ಹಾಂ ಗುಂಡಪ್ಪ ಕಾಪಾಳಕ್ಕೆ ಹೊಡೆದ್ಬಿಡ್ತೀನಿ ನೋಡ್ಕ. ವ್ಯವಸ್ಥೆ ತಗೊಂಬಂದು ಏನರ ಬಂದಿರೋದು ನಿಮ್ಗೆ ಬರಬಾರ್ದು ರೋಗಗಳು. ಯಾಕ್ರೆ ಈ ಸಾವು ಸಾಯ್ತಾ ಇದ್ದೀರಿ? ಆಸ್ತಿ ಆಸ್ತಿ ಅಂತೆ ಯಾವುದೇ ಆಸ್ತಿ? ಹೋಗೋಗೆ ನಿಮ್ಮ ಎದುರ ಮೇಲೆ ಹಾಕೊಂಡು ಹೋಗ್ತೀರಾ? ನಿಮ್ಮ ಮಟ್ಟಗಳು ಹೋಗ ಕಂಡವ್ರ ಮನೆ ಹುಡುಗನು ಇಂಥವ್ರ ಮನೆಗೆ ಹೋಗಿ ಹಿಂಗಾಯ್ತು ಅಂತಂದರೆ ಜನ ಏನು ಅನ್ಕೊಳಲ್ಲ. ಏನು ಮಾಡಿದ್ರು ಎತ್ತು ಮಾಡಿದ್ರು ಅಂತ ಬಾಯಿಗೆ ಬಂದಂಗೆ ಮಾತಾಡಲ್ಲ ಜನ. ಏನಕ್ಕೆ ಕರ್ಕೊಂಬರ್ಬೇಕಾಗಿತ್ತು? ನೀನು ಬಂದು ಸಾಯ್ಬೇಕಾಗಿತ್ತು. ನೀನು ಸತ್ತೋಗಿದ್ದಿದ್ರು ನಮ್ಗೇನು ಚಿಂತೆ ಇರ್ತಾ ಇರಲಿಲ್ಲ. ಹೋದ್ರೆ ಪೀಡೆನ ಹೋಯ್ತು ಅಂತ ಅನ್ಕೊಂಡಿರ್ತಾ ಇದ್ರಿ. ಕಂಡವ್ರ ಮನೆ ಹುಡುಗನ ತಗೊಂಬಂದು ಈ ಪಜಿತಿ ಮಾಡಿ ಕುಳ್ತಿದ್ಯಲ್ಲ. ಹತ್ತಿದ್ಯಂದ್ರೆ ಬೀಳ್ತಾವ ನೋಡ್ಕ ಎಟ್ಗಳು. ಶಂಕರ ರಮಣ ಏನಂತ ರಮಣ ಹೆಂಗವನೆ? ಆದಿತ್ಯಂತಡು ಬಾಯಿ ಆದಿಶಂಕರ ತೆಗೆದು ಕೊಡ್ತೀನಿ ನೋಡ್ಕ ಕಪಾಳಕ್ಕೆ. ಏನ್ರೆ ಬಂದಿರೋದು ನಿಮ್ಗೆ ರೋಗಗಳು? ಯಾಕ್ರೆ ಈ ಸಾವು ಸಾಯ್ತಾ ಇದ್ದೀರಿ? ಹಾಂ ನಿಮ್ಮಿಬ್ರು ಎಲ್ಲಾರ ಹೋಗಿ ಸತ್ತೋಗ್ಬಿಟ್ರೆ ಎಲ್ಲಾರ ಹೋಗ್ಬಿಟ್ಟು ಏನಂತ ಊಟಬಿಟ್ರೆ ಹೋಗಪ್ಪ. ಥೂ ಏನ್ರೆ ಬಂದಿರೋದು ನಿಮ್ಗ? ಏನು ಬಂದಿರೋದು? ಏನು ಕರ್ಕೊಂಬರ್ಬೇಕಾಗಿತ್ತು ಅಪ್ಪನ ನಿನ್ನ ಜೊತೆಗೆ? ನೀನು ಬಂದು ಸಾಯ್ಬೇಕಾಗಿತ್ತು. ಇಬ್ರು ಕತ್ತಿಗೆ ಎತ್ಕೊಂಡು ಚುಚ್ಕೊಬೇಕಾಗಿತ್ತು. ಕಂಡವ್ರ ಮನೆ ವಸ್ತು ತಗೊಂಡು ಏನಕ್ಕೆ ಬಂದೆ ನೀನು? ಅವಳು ಹೋಯ್ತಾಳೆ ಅಂತ ನಾನು ಅನ್ಕೊಂಡಿಲ್ಲಲೇ. ಅವಳು ಹೊಡೆದ್ಬಿಟ್ಲು ಬಂದ್ಬಿಟ್ಟು ಆಶಂಕ್ರ ಮಾತಾಡೋ. ಯಾಕೋ ಹಿಂಗೆ ನಿಂತ್ಕೊಂಡಿದ್ಯಾ ಆಶಂಕ್ರ? ಏನು ಮಾತಾಡಿ ಸಾಯೋದು ನಿಮ್ಮ ಹತ್ರ? ಏನೇ ಮಾತಾಡಲಿ ನಾನು? ಏನು ಮಾತಾಡಲಿ ಹೇಳು? ನಿಮ್ಗೆ ಏನೇನಾಗಿದ್ದಿದ್ರೆ ನಾವು ಇಷ್ಟು ತಲೆ ಕೆಡ್ಸ್ಕೊತಾ ಇರಲಿಲ್ಲ ಆಯ್ತಾ? ಅವರು ಬೇರೆ ಮನೆಯವರು, ನಮ್ಮ ಮನೆಗೆ ಬಂದು ಹಿಂಗೆ ತೊಂದರೆ ಆಗೈತೆ. ಜನ ಏನು ಅನ್ಕೊಳಲ್ಲ. ಜನ ನೋಡಿರ್ತಾರೆ ಬಂದು ಏನಾಯ್ತು ಎತ್ತಾಯ್ತು ಅಂತ ಬಾಯಿಗೆ ಬಂದಂಗೆ ಮಾತಾಡ್ಕೊಂತಾರೆ ಜನ. ಯಾಕೆ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ದೀರಾ ನಮ್ಗ? ಲೇ ಆಸ್ಪತ್ರೆ ನನ್ನ ಹೆಸ್ರಿಗೆ ಬರ್ಕೊಡ್ತೀನಿ. ಇಲ್ಲ ಎಲ್ಲ ಕೋಲ್ಗಿಲ್ಲ ಆಯ್ತು ತಂದು ತಲೆ ಹೊಡೆದಾಕ್ಬಿಡ್ತೀನಿ ನೋಡ್ಕೊ. ಬರ್ಕೊಡ್ತೀನಿ ನಿನ್ನ ಹೆಸ್ರಕ್ಕ. ನಿಮ್ಮ ಅಪ್ಪನ ಸಂಪಾದನೆ ಮಾಡಿಕವನೆ, ನಿಮ್ಮ ತಾತನ ಸಂಪಾದನೆ ಮಾಡಿಕವನೆ. ಇನ್ನೊಂದ್ಸತಿ ಏನಾನ ಅವಳಾಗ್ಲಿ ನೀನಾಗಲಿ ಜಾಗದ ವಿಷಯ ಮಾತಾಡಬೇಕು, ಇಬ್ಬರನ್ನೂ ಕೊಚ್ಚಿ ಬಿಸಾಕ್ಬಿಡ್ತೀನಿ. ಫಸ್ಟು ನಿನ್ನ ಗಂಡನ ಮೇಲೆ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗೋದು ನೋಡು ಅಣ್ಣ. ಇನ್ಮೇಲೆ ಇವ್ರು ಯಾರು ನಮ್ಮ ಮನೆಗೆ ಬರೋದು ಬೇಕಾಗೇ ಇಲ್ಲ ಅಣ್ಣ. ಅವ್ರ ಅಮ್ಮನ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಬರ್ಲಿ. ಇವ್ರು ಇಲ್ಲಿಗೆ ಬಜ್ಜಿ ತಿಗ್ಲಿಕ್ತಾರೆ ನಮ್ಗೆ, ಇಲ್ಲಿಗೆ ತಲೆನ ಹೋಗಿರ್ತಾರೆ. ಅದೇನು ಬರ್ತದ ಎಲ್ಲ ಇವ್ರು ಮುಖದ ಮೇಲೆ ಬಿಸಾಕೋಣ. ಬರ್ಕೊಡ್ದಿನ ಮೇಲೆ ನಮ್ಮ ಮನೆ ತೂರು. ಓ ಎಲ್ಲನ ಹೋಲಿಪ್ಪ ಹುಡುಗನ ಏನೋ ನೋಡ್ರೋ ಹಂಗೆ. ಇಲ್ಲ ಯಾವ್ದನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಇಲ್ಲ ಎಲ್ಲನ ಬೇರೆ ಕಡೆ ಕರ್ಕೊಂಡು ಹೋಗೋದು, ಏನೋ ನೋಡ್ರಪ್ಪ. ಬೇಜಾರಾಗಿ ಹೋಗೋಯ್ತು. ಹೋಗ ಶಂಕರ. ಏನು ಹೇಳಿದ್ರೆ ನನ್ನ ಡಾಕ್ಟ್ರು? ಮೇಲಾದಂತೆ ಬಿಡ ಆದಿತ್ಯಂತಿಡು. ಇಲ್ಲ ಆದಿತ್ಯಂತಿಡು ಬೀಳ್ತಾವೆ ನೋಡ್ಕ ಕಪಾಳ ಕೇಟುಗಳ. ಹುಡುಗಾಟ ಇವಳಿಗೆ ಇನ್ನ. ಒಂದಲ್ಲ ಅಂತ 2 ಮದುವೆ ಮಾಡ್ಕೊಂಡವಳ, ಇನ್ನ ಹುಡುಗಾಟ ಇವಳ್ಗ. ನೋಡೋಣ ಆದಿತ್ಯಂತಿಡು, ನಿಮ್ಮ ಅಪ್ಪನ ಹೇಗೆ ಹೇಳ್ತಾರೆ 2 ಮದುವೆ ಮಾಡ್ಕೊಂಡಿದ್ದೀನಿ ಅಂತ? ಹೇಳ್ತಾ ಇರೋದು ನಿಜಾನೇ. ಇನ್ನ ಹುಡುಗಾಟ ನಿಂಕ. ಏನು ಹೇಳಿದ್ರು ರಾಮಣ್ಣ? 24 ಗಂಟೆ ಅಬ್ಸರ್ವೇಷನಲ್ಲಿ ಇಕ್ಕಿದ್ದೀನಿ ಅಂದರು. ನೋಡೋಣ ಇರೋ ಆಶಂಕ. ಇಲ್ಲೇನಾದರೂ ವ್ಯವಸ್ಥೆ ಆಗಿಲ್ಲ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗೋಣ. ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಣ್ಣ. ನಮ್ಮ ಮನೆಯವರಾಗಿದ್ರೆ ಏನೋ ಒಂದು ಇದು ಮಾಡ್ಬೋದಾಗಿತ್ತು. ಬೇರೆಯವ್ರ ಮನೆ ಹುಡುಗನ ಪಾಪ ಯಾರಾದರೂ ಏನಂತೆ ನೋಡು. ಎಂಥ ಕೆಲಸ ಮಾಡಿದ್ಲು ಚೈತನ್ಯ. ಹರ್ಷ ಖಾಲಿ ಮಾಡ್ತಾ ಇದ್ನ ಆಸ್ಪತ್ರೆ. ಏನೋ ಗೊತ್ತಿಲ್ಲ ಏನೋ. ನಾನು ಹಿಂಗೆ ಬಂದೆ ಸ್ಟೇಷನ್ ಹತ್ರಿಂದ. ಹೇಳಿದ್ದೀನಿ ಖಾಲಿ ಮಾಡುತ್ತಾ? ಹೇಳಿದ್ದೀನಿ ಖಾಲಿ ಮಾಡು ಅಂತ. ಖಾಲಿ ಮಾಡಿ ಬೀಗ ತಂದು ನಿನ್ನ ಕೈಲಿ ಕೊಡ್ತಾನಂತೆ. ನಾನು ಆವತ್ತೇ ಕೊಡಬಾರ್ದಾಗಿತ್ತು ಆಶಂಕ. ನನಗೇನೋ ನನ್ನ ತಂಗಿ ಚೆನ್ನಾಗಿರಲಿ ಅಂತ ಆಸೆಪಟ್ಟೆ. ಇದು ಹಿಂಗಾಗೋಗ್ಬಿಡ್ತು. ಅಲ್ಲಣ್ಣ ಹೆಂಗೆ ಹೊಡೆದ್ಲು ತಲೆಗೆ ಚೈತನ್ಯ? ಹಿಂಗೆ ತೆಳ್ಳಕ್ಕೇನೋ ಹೋದ್ಲೋ ಇಲ್ಲ ಹೊಡೆದ್ಲೋ ಏನೋ. ಅದು ಕಂಬ ಐತಲ್ಲ ನಮ್ಮ ಮನೆ ಮುಂದೆ, ಆ ಕಂಬಕ್ಕೆ ತಗೊಳ್ಬಿಟ್ಟೈತೆ. ಕಂಟ್ಕೈನ ತಗೊಳ್ತೋ ಏನೋ ಗೊತ್ತಿಲ್ಲ. ಗಾಯ ಆಗಿದ್ದಿದ್ರೆ ಇಷ್ಟೆಲ್ಲ ಪದ್ಧತಿನೇ ಇರ್ತಾರಿಲ್ಲ. ಗಾಯ ಆಗಿಲ್ಲ, ಒಳಗಡೆ ಈ ಮೆದ್ಲು ಕಟ್ಟಿ ಆಗ್ಬಿಟ್ಟೈತೆ. ನೋಡೋಣ ಎಂತೆಂಥ ಕೆಲಸಗಳು ರಾಮಣ್ಣ. ಮನೆಗೆ ಹೋಗಿ ಫೋನ್ ಮಾಡೋಗ್ರಿ. ದೊಡ್ಡಣ್ಣ ಹೋಗು, ಸರೋಜಿಗೆ ಫೋನ್ ಮಾಡೋಗಿ. ನಾವು ಹೆಂಗಸರೆಲ್ಲ ಗಾಬರಿ ಆಗಿರ್ತಾರೆ. ಹೋಗ್ರಿ ಯಾರನ್ನ ಒಬ್ರು ಫೋನ್ ಮಾಡೋಗ್ರಿ. ಸರಪ್ಪ. ಎಲ್ಲ ನಿಮ್ಮ ಅಪ್ಪನೂ ಅವಳು ಸ್ನೇಹ ಎಳ್ಕೊ ಹೋಗಿ ಬರ್ತೀರಿ ಅಂತ ಹೋದ್ರಿ. ಎಲ್ಲಿ ಇಷ್ಟೊತ್ತಾಗಿ ಬಂದಿಲ್ಲ? ಎಲ್ಲ ಅವರು ಅದೇ ಎಲ್ಲಿ
ಎಲ್ಲಿಗೆ ಹೋದ್ರು ಅವರು? ಹಾಂ, ಎಲ್ಲ ಅವರು? ಅನ್ನ ಅದೇ, ಸಾರದೆ ಮಾಡಿಕೊಳ್ಳೆ. ಅದೇನು ಎಲ್ಲಿಗೆ ಹೋದ್ರ ಏನೋ? ಕೇಳಿದ್ಕ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರ. ಇಷ್ಟೊತ್ತಾಗೋಯ್ತು ಇನ್ನೂ ಬಂದಿಲ್ಲ. ಹಾಂ, ಅಯ್ಯೋ ಎಲ್ಕನ ಹೋಗೋಗ ಹೇಳ್ಬಿಟ್ಟನ ಹೋಗ್ಬೇಕು ತಾನೇ. ಇಟ್ಟೋಗ್ತೀರಿ ಬರ್ತೀರಂತ ಹೇಳೋದೇ ಇಲ್ಲ. ಇವಾಗ ಕಾಲದಾಗ ವಿಚಿತ್ರ ಜನಗಳು. ಹೋಗು, ಊಟ ತಿಂತೀಯಾ? ಅನ್ನ ಸಾರು ಅದೇ ನಡಿ ತಿನ್ನಡಿ, ಕೊಡ್ತೀನಿ. ನಡಿ, ನಾನು ತಿನ್ನಿಸ್ತೀನಿ ನಡಿ. ಬಾರೆ. ಅಯ್ಯೋ ಒಳ್ಳೆ ಹುಡುಗಿ ಇವಳು. ಅದೆಷ್ಟೊದಕ್ಕೆ ಬರ್ತಾರೋ ಅದೇನು ಕತೆನೋ ಇವರು. ಹಾಂ, ಬರ್ಲಿ ನಿಧಾನವಾಗಿ. ಏನಕ್ಕ ಹೋಗಿದ್ದು? ಹಾಂ, ಏನು ಈ ತಿಕ್ಕಿ ತೆಗೆ ಹೋಗೋರಲ್ಲ, ಏನು ಸಮಾಚಾರ? ಏನು ಬಂದ ಮೇಲೆ ಕೇಳೋಣ ಬಿಡು. ಅಯ್ಯೋ ಹುಡುಗನೇನು ಸತ್ತಿಟ್ಟೋಗ್ಬಿಟ್ಟು ಏನಪ್ಪ ಮಾಡೋದು? ಹಾಂ, ಇಲ್ಲಿದ್ದ ಪತಿ ತಿಕ್ಕೊಂಬಿಟ್ಟದಲ್ಲಪ್ಪ. ಡಾಕ್ಟ್ರು ಬೇರೆ 24 ಗಂಟೆ ಟೈಮ್ ಕೊಟ್ಟವ್ರಂತೆ. ಪ್ರಾಣಕ್ಕೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು? ಹಾಂ, ಸರೋಜಕ್ಕ ಏನಂತಕ್ಕ? ಹೆಂಗೈತಂತಕ್ಕ ಸಂಜಯ್ಕ? ಅಯ್ಯೋ ಹೆಂಗದೆ ಅಂತಂದರೆ 24 ಗಂಟೆ ಅಬ್ಸರ್ವೇಷನ್ ಆಗಿಕ್ಕವ್ರಂತೆ. ಏನು ಹೇಳೋಕ್ಕಾಗಲ್ಲ ಅಂತ ಅವ್ರಂತೆ. ಏನೋ ಹೋಗಿ ಸಾವಿತ್ರಿ, ಬಲೆ ಬೇಜಾರಾಗೋಯ್ತು ನಂಗಂತೂ. ಅಲ್ಲ ಹುಡುಗನ್ಗೆ ಏನು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು? ಹಂಗೇನೋ ಆಗಲ್ಲ, ಸುಮ್ಮನೆ ಇರಕ್ಕ. ಯಾಕಂಗಂತೀಯ ಪಾಪ? ಏನೋ ಹೋಗಮ್ಮ. ಸಾವಿತ್ರಿ, ಒಂದು ಲೋಟ ಕಾಪಿನ ಇಟ್ಕೊಡೆ, ಪ್ರೀತ ತಲೆನೋಯ್ತದೆ. ಹೋಗ್ಕೊಂಬತ್ತೀನಿ ರಕ್ಕ. ಏನೇ ಅಲ್ಲಿ ನಿಂತ್ಕೊಂಡು ಹಂಗೆ ನೋಡ್ತಾ ಇದೆಯಾ? ನಮ್ಮ ಯಜಮಾನ್ಕ ಫೋನ್ ಮಾಡಿ ಬಂದು ನನ್ನ ಕರ್ಕೊಂಡೋಗು ಅಂತ ಹೇಳಮ್ಮ. ನೀನು ಫೋನ್ ಮಾಡಿ ಹೇಳೋಣ, ಹೇಳ್ಕ, ಇರೋಣ ಇರ್ಕ, ಬಿಡೋಣ ಬಿಡ್ಕ. ನನ್ನ ಮಾತ್ರ ಏನು ಕೇಳಬೇಡಮ್ಮ ತಾಯಿ, ಏನು ಕೇಳಬೇಡ. ಎಲ್ಲ ನಾವು ಮಗುನ ಎತ್ಕೊಂಡು ಮುಚ್ಚಿಟ್ವಾಗಿ ಕೂತ್ಕೊಂಡ್ಬಿಡು ಅಲ್ಲಿ. ಅವನು ಪ್ರಾಣಕ್ಕೆ ಕೂತು ತಂದು ಬಿಟ್ಟಲ್ಲ ನೀನು. ಬಾಯ್ ಮುಚ್ಚಮ್ಮ. ಏನು ಸುಮ್ಮನೆ ಹಂಗೆ ಹೊಡ್ತಿದ್ದಕ್ಕೆ ತಗ್ಲಿದ್ದಕ್ಕೆ ನಾನೇನು ಏನು ಮಾಡಿದ್ನಿ? ತೆಳ್ಳಿದ್ದೆ ಅಷ್ಟೇ ತಾನೇ ಅಪ್ಪನ. ನಾನೇನಿಲ್ಲ ಕೋಲ್ ತಗೊಂಬಂದು ದೊಡ್ಡದಾಗಿ ತಲೆ ಕೊಟ್ಬಿಟ್ನಾ? ಇಲ್ಲ ರಾಡತ್ಕೊಂಬಂದು ಹೊಡ್ಬಿಟ್ನಾ? ಇಲ್ಲ ಮುಚ್ಚದ್ಕೊಂಬಂದು ಹಾಕ್ಬಿಟ್ನಾ? ನೀನು ಬಾಯ್ಕೆ ಮೊನ್ನಾಕ ಮಾಡೋದೆಲ್ಲ ಮಾಡಿಬಿಟ್ಟು ಎಷ್ಟೇ ವಾದ ಮಾಡ್ತೀಯ ನೀನು? ಹಾಂ, ನಿನ್ನಂತ ಹತ್ಗೆಟ್ಟೊಳಿ ಇನ್ನೊಬ್ಲಿಲ್ಲ. ಹೋಗು ಮುಂದೆ ಹೋಗೋದು.